ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಯಿತು, ಘರ್ಷಣೆ ಆಯಿತು. ಆ ನಂತರ ಅಲ್ಲಿ ಒಂದು ಕೊಲೆ ನಡೆದು ಹೋಯಿತು, ಒಂದು ಸಾವಾಯಿತು. ಆ ಪ್ರಕರಣದಲ್ಲಿ ಇದೀಗ ಮತ್ತಷ್ಟು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಮೃತನ ಕೈ ಕಾರ್ಯಕರ್ತ ಇದನ್ನಲ್ಲ ಮೃತ, ಆ ಕೈ ಕಾರ್ಯಕರ್ತ ಅಂತಿಮ ವಿಧಿವಿಧಾನ ನೆರವೇರಿಸುವ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಸಂಬಂಧ ಅದೇ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಎನ್ನಲಾದಂಥ ವಿಡಿಯೋ ರಿಲೀಸ್ ಆಗಿದೆ. ಸ್ಮಶಾನದಲ್ಲಿ ಒಬ್ಬ ವ್ಯಕ್ತಿ ಮಾತನಾಡುವಂಥ ವಿಡಿಯೋ ಬಿಡುಗಡೆ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಆ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿ. ಮೊದಲು ಮಣ್ಣು ಮಾಡಲು ಗುಂಡಿ ಅಗೆದು ಆ ನಂತರದಲ್ಲಿ ಹೂಳುವ ಬದಲಾಗಿ ಆ ಶವವನ್ನು ಹೂಳುವ ಬದಲಾಗಿ ಸುಡಲಾಗಿತ್ತು. ಸ್ಮಶಾನದಲ್ಲಿ ಮೊದಲು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಗುಂಡಿ ತೋಡಿದ್ರು. ರಘು ಎನ್ನುವ ಹುಡುಗ ಸೋಮ ಎನ್ನುವ ಸ್ಮಶಾನದ ವ್ಯಕ್ತಿಗೆ ಈ ವಿಷಯವನ್ನ ಹೇಳಿದ್ದಾನೆ. ಬಳಿಕ ಪೊಲೀಸರು ಬಂದು ಮಾಹಿತಿ ಪಡೆದು ಅಲ್ಲಿಂದ ಹೋಗಿದ್ದಾರೆ. ನಂತರ ಸೋಮಿಗೆ ರಘು ಕಾಲ್ ಮಾಡಿ ಗುಂಡಿ ಮುಚ್ಚಲು ಹೇಳುತ್ತಾನೆ. ಸಾಕ್ಷಿ ಸಿಗಬಾರದು, ಹೀಗಾಗಿ ಸುಡಬೇಕು ಅಂತ ಹೇಳಿದ್ದಾರೆ. MLA ಹೇಳಿರ್ತಾರೆ. ಯಾಕೆ ಅಂತ ಹೇಳಿದ್ದಾರೆ, ಕಟ್ಟಿ ಬದಲಾಗಿ ಗ್ಯಾಸ್ನಿಂದ